ನಮಸ್ಕಾರ ಸ್ನೇಹಿತರೆ. ಏನ್ಷಿಯಂಟ್ ಧರ್ಮ ಸ್ಟೋರೀಸ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಭಗವದ್ಗೀತೆಯ 2ನೇ ಅಧ್ಯಾಯವಾದ ಸಾಂಖ್ಯಯೋಗದ 5ನೇ ಹಾಗೂ ಅಂತಿಮ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು, ಶಾಂತಿ ಮತ್ತು ಸ್ಥಿರವಾದ ಬುದ್ಧಿಯನ್ನು ಹೇಗೆ ಪಡಿಬೇಕು, ನಿಜವಾದ ಸ್ಥಿತಪ್ರಜ್ಞನ ಲಕ್ಷಣಗಳೇನು, ಈ ಎಲ್ಲ ಅಮೂಲ್ಯ ಉಪದೇಶಗಳನ್ನು ಇಂದು ಶ್ರೀಕೃಷ್ಣನು ನಮಗೆ ತಿಳಿಸ್ತಾರೆ. ಹಾಗಿದ್ರೆ ಶ್ರೀಕೃಷ್ಣನ ದಿವ್ಯವಚನ ಭಕ್ತಿಯಿಂದ ಕೇಳೋಣ. ಸ್ನೇಹಿತರೆ, ಮನಸ್ಸನ್ನು ನಿಯಂತ್ರಿಸುವುದು ಏಕಿಷ್ಟು ಕಷ್ಟ ಆಗ್ತದೆ, ಅದರ ಸರಳ ಮಾರ್ಗವನ್ನು ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಬನ್ನಿ, ಏನು ಹೇಳ್ತಾರೆ ಶ್ರೀಕೃಷ್ಣ ನಾವು ತಿಳ್ಕೊಳ್ಳೋಣ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞ ಪ್ರತಿಷ್ಠಿತ. ಅಂದರೆ ಶ್ರೀಕೃಷ್ಣ ಹೇಳ್ತಾರೆ, ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ನನ್ನಲ್ಲಿ ಸ್ಥಿರಗೊಳಿಸಿದವನ ಜ್ಞಾನವು ಸ್ಥಿರವಾಗಿರುತ್ತದೆ. ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮ ಮನಸ್ಸು ದೇವ್ರ ಕಡೆ ತಿರುಗಿದಾಗ ಇಂದ್ರಿಯಗಳ ಮೇಲೂ ನಿಯಂತ್ರಣ ಬರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಮತ್ತು ಒಂದು ಸಣ್ಣ ಆಲೋಚನೆ ನಮ್ಮ ಜೀವನವನ್ನು ಹೇಗೆ ಬದಲಿಸುತ್ತೆ, ಅದಕ್ಕೂ ಶ್ರೀಕೃಷ್ಣನವ್ರ ಹತ್ರ ಉತ್ತರ ಇದೆ. ಅದನ್ನು ಅವ್ರು ಈ ರೀತಿ ಹೇಳ್ತಾರೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮೋತ್ಕೋ ಬೀಜಾಯತೆ. ಅಂದರೆ ಅವ್ರು ಹೇಳ್ತಾರೆ, ವಿಷಯಗಳ ಬಗ್ಗೆ ನಿರಂತರವಾಗಿ ಯೋಚಿಸಿದರೆ ಆಸೆ ಹುಟ್ಟುತ್ತದೆ, ಆಸೆಯಿಂದ ಕೋಪವೂ ಉಂಟಾಗುತ್ತದೆ ಅಂತ ಶ್ರೀಕೃಷ್ಣನು ಹೇಳಿದ್ದಾರೆ. ಅದಕ್ಕೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಯಾವ ಆಲೋಚನೆಗಳನ್ನು ಸಹ ನಾವು ಪೋಷಿಸುತ್ತೇವೆಯೋ ಅವೇ ನಮ್ಮ ಜೀವನವನ್ನು ರೂಪಿಸುತ್ತವೆ. ಅದಕ್ಕೆ ನಾವು ಅತಿಯಾಗಿ ಏನೂ ಯೋಚನೆ ಮಾಡಬಾರ್ದು. ಯಾವ್ದು ಬಂದಿದ್ದು ಬರುತ್ತೆ, ಹೋಗಿದ್ದು ಹೋಗುತ್ತೆ. ಎಷ್ಟು ಯೋಚನೆ ಮಾಡಬೇಕು ಅಷ್ಟೇ ಯೋಚನೆ ಮಾಡಬೇಕು. ಮತ್ತು ಸ್ನೇಹಿತರೆ, ಕೋಪ ಅನ್ನೋದು ಎಷ್ಟು ಕೆಟ್ಟದಲ್ವಾ. ಕೋಪವು ಮನುಷ್ಯನನ್ನು ಹೇಗೆ ಪತನದ ಕಡೆಗೆ ಕರೆದೊಯ್ಯುತ್ತದೆ ಅಂತಲೂ ಶ್ರೀಕೃಷ್ಣರು ಹಂತವಾಗಿ ಹೇಳಿದ್ದಾರೆ. ಕ್ರೋಧಾದ್ಭವತಿ ಸಂಮೋಹ ಸಂಮೋಹಾತ್ ತ್ರಿವಿಭ್ರಮಃ ಸ್ಮೃತಿಭ್ರಾಂಶುದ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಅಂದರೆ ಅವರು ಹೇಳಿದ್ದಾರೆ, ಕೋಪದಿಂದ ಮೋಹ ಉಂಟಾಗುತ್ತದೆ, ಮೋಹದಿಂದ ಸ್ಮರಣೆ ಕಳೆದೋಗುತ್ತೆ, ನಂತರ ಬುದ್ಧಿ ನಾಶವಾಗಿ ಕೊನೆಗೆ ಮನುಷ್ಯನೇ ನಾಶ ಆಗುತ್ತಾನೆ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಇದರಿಂದ ನಾವೇನು ಜೀವನದ ಪಾಠ ಕಲ್ತ್ಕೋಬೋದು ಅಂದರೆ, ಕೋಪವನ್ನು ನಿಯಂತ್ರಿಸುವುದು ನಮ್ಮ ಜೀವನವನ್ನು ರಕ್ಷಿಸುತ್ತದೆ ಎಂದು ನಾವು ತಿಳ್ಕೊಬೋದು. ಹಾಗಾದರೆ ಸ್ನೇಹಿತರೆ, ನಿಜವಾದ ಮನಃಶಾಂತಿಯನ್ನು ಹೇಗೆ ಪಡಿಬೋದು, ಅದಕ್ಕೂ ಶ್ರೀಕೃಷ್ಣರು ಉತ್ತರ ಕೊಟ್ಟಿದ್ದಾರೆ. ರಾಗ ದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮಾವಶೈರ್ವಿ ದೇಯಾತ್ಮ ಪ್ರಸಾದಮಧಿ ಗಚ್ಚತಿ. ಅಂದರೆ ಅವರು ಹೇಳಿದರೆ, ರಾಗ ಮತ್ತು ದ್ವೇಷವನ್ನು ಬಿಟ್ಟು ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಬದುಕುವವನು ಮನಃಶಾಂತಿಯನ್ನು ಪಡೆಯುತ್ತಾನೆ. ಸೊ ನಾವು ಇದರಿಂದ ಏನು ಅರ್ಥ ಮಾಡ್ಕೋಬೋದು ಅಂದರೆ, ಶಾಂತಿ ಹೊರಗಿನಿಂದ ಸಿಗುವುದಿಲ್ಲ, ಅದು ನಿಯಂತ್ರಿತ ಮನಸ್ಸಿನಿಂದ ಬರುತ್ತದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ನಮಗೀಗ ಮನಃಶಾಂತಿ ಹೇಗೆ ಪಡ್ಕೋಬೋದು ಅಂತ ಗೊತ್ತಾಯಿತು. ಮನಃಶಾಂತಿ ಬಂದರೆ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಕೇಳಿದಾಗ ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ಅದ್ಭುತ ಉತ್ತರ ಹೇಳ್ತಾರೆ, ಕೇಳಿ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯುಪಜಾಯತೆ ಪ್ರಸನ್ನ ಚೇತಸೋ ಆಶು ಬುದ್ಧಿ ಪರ್ಯವತಿಷ್ಠತೆ. ಅಂದರೆ ಮನಸ್ಸು ಶಾಂತವಾಗಿದ್ದರೆ ಎಲ್ಲ ದುಃಖಗಳು ಕಡಿಮೆಯಾಗ್ತವೆ, ಪ್ರಸನ್ನ ಮನಸ್ಸಿನವನ ಬುದ್ಧಿ ಸ್ಥಿರವಾಗಿರುತ್ತದೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ, ಮನಃಶಾಂತಿಯೇ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತೆ ಅಂತ ಅರ್ಥ ಮಾಡ್ಕೋಬೋದು. ಮತ್ತೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ, ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ನಿಜವಾದ ಸಂತೋಷ ಸಿಗುತ್ತದೆ? ಅದಕ್ಕೆ ಶ್ರೀಕೃಷ್ಣರು ಹೇಳಿದ್ದಾರೆ, ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವ ಯತಃ ಶಾಂತಿರಸಾಂತಸ್ಯ ಕುತಃ ಸುಖಂ. ಅಂದರೆ ಮನಸ್ಸನ್ನು ನಿಯಂತ್ರಿಸಿದವನಿಗೆ ಸ್ಥಿರವಾದ ಬುದ್ಧಿ ಇರುವುದಿಲ್ಲ, ಅಂತಹವನಿಗೆ ಧ್ಯಾನವೂ ಸಾಧ್ಯವಿಲ್ಲ. ನೋಡಿ ಸ್ನೇಹಿತರೆ, ಮನಸ್ಸನ್ನು ಯಾರು ನಿಯಂತ್ರಣದಲ್ಲಿ ಇಟ್ಕೊಂಡಿರಲ್ವೋ ಅವರಿಗೆ ಸ್ಥಿರವಾದ ಬುದ್ಧಿ ಇರುವುದಿಲ್ಲ, ಅಂಥವರಿಗೆ ಧ್ಯಾನವೂ ಇರಲ್ಲ, ಧ್ಯಾನವಿಲ್ಲದೆ ಶಾಂತಿ ಸಿಗೋದಿಲ್ಲ, ಶಾಂತಿ ಇಲ್ಲದೆ ನಿಜವಾದ ಸುಖವೂ ಸಿಗುವುದಿಲ್ಲ. ಅದರಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ, ನಿಜವಾದ ಸಂತೋಷವು ಶಾಂತ ಮನಸ್ಸಿನಿಂದಲೇ ಬರುತ್ತದೆ ಅಂತ ಅರ್ಥ ಮಾಡ್ಕೋಬೋದು. ಇಲ್ಲಿ ಶ್ರೀಕೃಷ್ಣರು ನಮ್ಮ ಜೀವನಕ್ಕೆ ನಡೀತಾ ಇರೋದು, ಜೀವನಕ್ಕೆ ಉದ್ಧಾರ ಆಗಂತವೇ ಶ್ಲೋಕಗಳನ್ನು ಹೇಳಿದ್ದಾರೆ. ಮುಂದೆ ಕೇಳಿ. ಒಂದು ನಿಯಂತ್ರಣವಿಲ್ಲದ ಇಂದ್ರಿಯವು ನಮ್ಮ ಜೀವನವನ್ನು ಹೇಗೆ ದಾರಿ ತಪ್ಪಿಸುತ್ತದೆ. ಅದಕ್ಕೆ ಶ್ರೀಕೃಷ್ಣ ಉದಾಹರಣೆ ಕೊಟ್ಟು ಹೇಳಿದ್ದಾರೆ, ಇಂದ್ರಿಯಾಣಂ ಹಿ ಚರತಾಂ ಯನ್ಮನೋನು ವಿಧೀಯತೆ
ತದಸ್ಯ ಅರತಿ ಪ್ರಜ್ಞಾಂ ವಾಯುರ್ನಾವಮಿ ವಾಂಬಸಿ. ಅಂದರೆ ಶ್ರೀಕೃಷ್ಣರು ಹೇಳಿದ್ದಾರೆ, ಇಂದ್ರಿಯಗಳ ಹಿಂದೆ ಮನಸ್ಸು ಓಡಿದರೆ ಬಲವಾದ ಗಾಳಿಯು ದೋಣಿಯನ್ನು ದಿಕ್ಕು ತಪ್ಪಿಸುವಂತೆ ಮನುಷ್ಯನ ಬುದ್ಧಿಯೂ ದಾರಿ ತಪ್ಪುತ್ತದೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು, ಜೀವನದ ಪಾಠದ ಏನು ಕಲ್ತ್ಕೋಬೋದು ಅಂದರೆ, ಮನಸ್ಸನ್ನು ಇಂದ್ರಿಯಗಳ ಹಿಂದೆ ಓಡಲು ಬಿಡದೆ ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅಂತ ಅರ್ಥ ಮಾಡ್ಕೋಬೋದು. ಹಾಗಾದರೆ ಸ್ಥಿರವಾದ ಜ್ಞಾನವನ್ನು ಪಡೆಯುವ ಸರಳ ಮಾರ್ಗ ಯಾವುದು? ಅದಕ್ಕೆ ಶ್ರೀಕೃಷ್ಣರು ಹೇಳ್ತಾರೆ, ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞ ಪ್ರತಿಷ್ಠಿತ. ಅದಕ್ಕೆ ಶ್ರೀಕೃಷ್ಣರು ಹೇಳ್ತಾರೆ, ಓ ಅರ್ಜುನ, ತನ್ನ ಇಂದ್ರಿಯಗಳನ್ನು ವಿಷಯಗಳಿಂದ ನಿಯಂತ್ರಿಸಿಕೊಂಡವನ ಜ್ಞಾನವು ಸ್ಥಿರವಾಗಿರುತ್ತದೆ. ಅದರಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ, ಆತ್ಮ ನಿಗ್ರಹವೇ ಸ್ಥಿರ ಜ್ಞಾನದ ಅಡಿಪಾಯ. ಅರ್ಜುನ ಕೇಳ್ತಾರೆ, ಜ್ಞಾನಿಯ ದೃಷ್ಟಿ ಸಾಮಾನ್ಯ ಮನುಷ್ಯನ ದೃಷ್ಟಿಗಿಂತ ಹೇಗೆ ಭಿನ್ನವಾಗಿರುತ್ತದೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಅಂದರೆ ಸಾಮಾನ್ಯ ಜನರಿಗೆ ಅರ್ಥವಾಗದ ಆತ್ಮಜ್ಞಾನದಲ್ಲಿ ಯೋಗಿಯು ಜಾಗೃತನಾಗಿರುತ್ತಾನೆ. ಲೋಕವು ಮುಖ್ಯವೆಂದು ಭಾವಿಸುವ ವಿಷಯಗಳು ಜ್ಞಾನಿಗೆ ಮುಖ್ಯವಾಗುವುದಿಲ್ಲ. ಅಂದರೆ ಜ್ಞಾನಿಯ ದೃಷ್ಟಿಕೋನವು ಲೋಕದ ಸಾಮಾನ್ಯ ದೃಷ್ಟಿಕೋನಕ್ಕಿಂತ ಭಿನ್ನವಾಗಿರುತ್ತದೆ ಎಂದು ನಾವು ಅರ್ಥ ಮಾಡ್ಕೋಬಹುದು. ಹಾಗಿದ್ರೆ ಸ್ನೇಹಿತರೆ, ನಿಜವಾದ ಮನಃಶಾಂತಿ ಹೇಗೆ ಸಿಗುತ್ತದೆ? ನಿಮಗನಿಸ್ತಿದೆಯಾ? ಆಸೆಗಳು ಎಂದೂ ಮುಗಿಯುವುದಿಲ್ಲವೆಂದು ನಿಮಗನಿಸ್ತಿದೆಯಾ? ಅದಕ್ಕೆ ಶ್ರೀಕೃಷ್ಣನು ಅದಕ್ಕೂ ಅದ್ಭುತವಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಯಂ ಪ್ರವಿಶಂತಿ ಸರ್ವೇಶ ಶಾಂತಿಮಪ್ನೋತಿ ನ ಕಾಮಕಾಮಿ. ಅಂದರೆ ಹಲವಾರು ನದಿಗಳು ಸಮುದ್ರವನ್ನು ಸೇರುತ್ತಿದ್ದರೂ ಸಮುದ್ರವು ಶಾಂತವಾಗಿರುವಂತೆ ಆಸೆಗಳು ಬಂದರೂ ಅವುಗಳಿಂದ ಚಂಚಲನಾಗದವನು ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ. ಸೊ ಕೃಷ್ಣರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದರಿಂದ ನೀವೇನು ಅರ್ಥ ಮಾಡ್ಕೋಬೋದು ಅಂದರೆ, ಹೊರಗಿನ ವಸ್ತುಗಳಿಂದಲ್ಲ, ಒಳಗಿನ ತೃಪ್ತಿಯಿಂದಲೇ ನಿಜವಾದ ಶಾಂತಿ ಸಿಗುತ್ತದೆ. ಹಾಗಿದ್ರೆ ಸ್ನೇಹಿತರೆ, ಶಾಶ್ವತ ಸಂತೋಷವನ್ನು ಪಡೆಯುವ ರಹಸ್ಯವೇನು? ಅದಕ್ಕೂ ಕೃಷ್ಣನ ಹತ್ರ ಉತ್ತರ ಇದೆ. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮದಿ ಗಚ್ಚತಿ. ಎಲ್ಲ ಆಸೆಗಳನ್ನು ಬಿಟ್ಟು ನನ್ನದು ಎಂಬ ಮಮಕಾರ ಮತ್ತು ಅಹಂಕಾರವನ್ನು ತ್ಯಜಿಸಿ ಬದುಕುವವನು ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ ಎಂದು ಶ್ರೀಕೃಷ್ಣ ಹೇಳಿದ್ದಾರೆ. ಅದಕ್ಕೆ ನಾವು ಇದರಲ್ಲಿ ಏನು ಅರ್ಥ ಮಾಡ್ಕೋಬೋದು, ನಮ್ಮ ಜೀವನಕ್ಕೆ ಏನು ಅಳವಡಿಸ್ಕೊಡ್ಬೋದು ಅಂದರೆ, ವಿನಮ್ರತೆ ಮತ್ತು ಆಸಕ್ತಿರಹಿತ ಜೀವನವೇ ಶಾಂತಿಯ ಮಾರ್ಗವಾಗಿದೆ. ಹಾಗಿದ್ರೆ ಭಗವದ್ಗೀತೆಯ 2ನೇ ಅಧ್ಯಾಯದ ಅಂತಿಮ ಸಂದೇಶವೇನು? ನಾನು ಇವಾಗ ಇಷ್ಟು ತನಕ 5 ಪಾರ್ಟ್ನೇ ಇದು 5ನೇ ಪಾರ್ಟು. ಈ ಸಾಂಖ್ಯಯೋಗದಲ್ಲಿ ಅಂತಿಮ ಸಂದೇಶದಲ್ಲಿದ್ದೀನಿ, ಅಂತಿಮ ಶ್ಲೋಕದಲ್ಲಿದ್ದೀನಿ. ಅಂತಿಮ ಸಂದೇಶ ಶ್ರೀಕೃಷ್ಣರು ಚೆನ್ನಾಗಿ ಹೇಳಿದ್ದಾರೆ. ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯ ಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅದಕ್ಕೆ ಕೃಷ್ಣನು ಹೇಳಿದ್ದಾರೆ, ಓ ಅರ್ಜುನ, ಇದೇ ಬ್ರಹ್ಮಸ್ಥಿತಿ. ಈ ಸ್ಥಿತಿಯನ್ನು ಪಡೆದವನು ಮತ್ತೆ ಮೋಹಕ್ಕೆ ಒಳಗಾಗುವುದಿಲ್ಲ. ಜೀವನದ ಕೊನೆಯ ಕ್ಷಣದಲ್ಲಿಯೂ ಈ ಸ್ಥಿತಿಯಲ್ಲಿ ಇರುವವನು ಪರಮ ಮುಕ್ತಿಯನ್ನು ಪಡೆಯುತ್ತಾನೆ. ಅಂದರೆ ನಾವೇನು ಅರ್ಥ ಮಾಡ್ಕೋಬಹುದು ಅಂದರೆ, ಆತ್ಮಜ್ಞಾನ, ಸಮಚಿತ್ತತೆ ಮತ್ತು ಭಗವಂತನಲ್ಲಿ ಸ್ಥಿರವಾದ ನಂಬಿಕೆಯೇ ಜೀವನದ ಪರಮ ಗುರಿಯಾಗಿದೆ ಎಂದು ನಾವು ಅರ್ಥ ಮಾಡ್ಕೋಬೋದು. ಮತ್ತು ಸ್ನೇಹಿತರೆ, ಇದರೊಂದಿಗೆ ಭಗವದ್ಗೀತೆಯ 2ನೇ ಅಧ್ಯಾಯವಾದ ಸಾಂಖ್ಯಯೋಗ ಸಂಪೂರ್ಣವಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ 2ನೇ ಅಧ್ಯಾಯವಾದ ಸಾಂಖ್ಯಯೋಗ ಸಂಪೂರ್ಣವಾಯಿತು. ಮುಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 3ನೇ ಅಧ್ಯಾಯವಾದ, ನಾನು ಮೊದಲೇ ಹೇಳಿದ್ದೆ ಭಗವದ್ಗೀತೆಯಲ್ಲಿ 18 ಯೋಗ ಇದೆ ಅಂತ. ಭಗವದ್ಗೀತೆ 2ನೇ ಅಧ್ಯಾಯನ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಸಾಂಖ್ಯಯೋಗ ಕಂಪ್ಲೀಟ್ ಮಾಡಿದ್ದೀನಿ. 3ನೇ ಅಧ್ಯಾಯವ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಕರ್ಮಯೋಗವನ್ನು ಸ್ಟಾರ್ಟ್ ಮಾಡ್ತೀನಿ. ಶ್ರೀಕೃಷ್ಣನು ಕರ್ಮಯೋಗದ ಮೂಲಕ ಜೀವನದ ಮಹತ್ವವಾದ ರಹಸ್ಯವನ್ನು ನಮಗೆ ತಿಳಿಸಲಿದ್ದಾರೆ. ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಹಾಗೂ ಏನ್ಷಿಯಂಟ್ ಧರ್ಮ ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ.